ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೈ ನೇಮ್ ಇಸ್ ಲಕ್ಷ್ಮಿ. ಇವತ್ತಿನ ರೆಸಿಪಿ ಬಂದು KFC ಸ್ಟೈಲ್ ಪಾಪ್ಕಾರ್ನ್ ಚಿಕನ್ ಅಂತ. ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ, 3/4 kg ಅಷ್ಟು. ಇದನ್ನು 3 ಟೈಮ್ ವಾಶ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಚಿಲ್ಲಿ ಪೌಡರು, ಕಾರ್ನ್ಫ್ಲವರು ಮತ್ತು ಸಾಲ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೈದಾ, ಪೆಪ್ಪರ್ ಪೌಡರು, ಮೊಟ್ಟೆ, ಸೋಯಾ ಮತ್ತು ವೆನಿಗರ್, ಆರಿಗನ್ ತೊಗೊತಿದ್ದೀನಿ. ಇದು ಪಿಜ್ಜಾಗೆಲ್ಲ ಯೂಸ್ ಮಾಡ್ತಾರೆ. ಸೋಡಾ ತೊಗೊತಿದ್ದೀನಿ. ಕಾರ್ನ್ಫ್ಲೇಕ್ಸ್ ತೊಗೊಳ್ಳೋಣ. ಈ ಥರ ಕಾರ್ನ್ಫ್ಲೇಕ್ಸ್ನ ಪೌಡರ್ ಮಾಡ್ಕೋಬೇಕು. ನೋಡಿ, ಈ ಥರ ಕಾರ್ನ್ಫ್ಲೇಕ್ಸ್ನ ಪೌಡರ್ ಮಾಡ್ಕೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಮನೆಯಲ್ಲೇ ಇದನ್ನು. ಈಗ ಚಿಕನ್ಗೆ ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 ಸ್ಪೂನಷ್ಟು ಹಾಕ್ಕೊತಿದ್ದೀನಿ. ಈಗ ಪೆಪ್ಪರ್ ಪೌಡರು ಅದು ಸಹ 1.5 ಸ್ಪೂನಷ್ಟು ತೊಗೊತಿದ್ದೀನಿ. ಚಿಲ್ಲಿ ಪೌಡರು 1.5 ಸ್ಪೂನಷ್ಟು ತೊಗೊತಿದ್ದೀನಿ. ಈಗ ಇದಕ್ಕೆ ಸೋಯಾ ಹಾಕ್ಕೊಳ್ಳೋಣ. ಡಾರ್ಕ್ ಸೋಯಾ ಇದೊಂದು ಸ್ಪೂನ್ ಹಾಕ್ಕೊತಿದ್ದೀನಿ. ಮತ್ತು 1 ಮೊಟ್ಟೆ ಹಾಕ್ಕೊಳ್ಳೋಣ. ಮತ್ತು ವೆನಿಗರ್ ಇದನ್ನು ಹಾಕ್ಕೊಳ್ಳೋಣ. ಇಲ್ಲ ಅಂದರೆ ನಿಮಗೆ ಮನೇಲಿ ನಿಂಬೆಹಣ್ಣು ಸಹ ಯೂಸ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಈ ಥರ ನೋಡಿ. ಮತ್ತು ಸಾಲ್ಟ್ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಡಬೇಕು. ಒಂದು 2 ಅವರ್ಸ್ ಇಡಬೇಕಾಗುತ್ತೆ. ಈಗ ಒಂದು ಬೌಲ್ಗೆ ಮೈದಾ ಮತ್ತು ಕಾರ್ನ್ಫ್ಲವರ್ ಹಾಕ್ಕೊತಿದ್ದೀನಿ. ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಮತ್ತು ಆರಿಗನ್ ಹಾಕ್ಕೊತಿದ್ದೀನಿ. ಇದೊಂದು ಸ್ಪೂನ್ ಹಾಕ್ಕೊಳ್ಳಿ. ಕಾರ್ನ್ಫ್ಲೇಕ್ಸ್ ಪೌಡರ್ ಹಾಕ್ಕೊತಿದ್ದೀನಿ ಮತ್ತು ಸೋಡಾ ಸ್ವಲ್ಪ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಚಿಕನ್ನ ಚೆನ್ನಾಗಿ 2 ಅವರ್ಸ್ ನಾವು ಅದನ್ನು ಫ್ರಿಜ್ಜಲ್ಲಾದರೂ ಇಡ್ಬೋದು, ಇಲ್ಲ ಹಾಗೆ ಇಡ್ಬೋದು. ಚೆನ್ನಾಗಿ ಊರಬೇಕದು. ನೋಡಿ, ಈ ಥರ ನೆನಿಬೇಕು ಚಿಕನ್ನು. ಈಗ ಆಗಿದೆ ಇದು ಆಲ್ರೆಡಿ. ಈಗ ಇದರಲ್ಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಈ ಥರ ಪೌಡರೆಲ್ಲ ಅದಕ್ಕೆ ಮೆತ್ಕೋಬೇಕು. ಆ ಥರ ಡಿಪ್ ಮಾಡಬೇಕಾಗುತ್ತೆ. ಎಲ್ಲ ಒಂದೊಂದೇ ಈ ಥರ ಡಿಪ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಜಾಸ್ತಿ ಬಿಸಿ ಬೇಡ, ಮೀಡಿಯಮ್ ಬಿಸಿ ಇಟ್ಕೊಳ್ಳಿ. ತುಂಬ ಬಿಸಿ ಆಗೋದು ಬೇಡ. ಜಾಸ್ತಿ ಬಿಸಿ ಇದ್ದರೆ ಹಸಿಟ್ಟೆಲ್ಲ ಅದೆಲ್ಲ ಸಪ್ರೇಟ್ ಆಗಿಬಿಡುತ್ತೆ. ಅದಕ್ಕೆ ಮೀಡಿಯಮ್ ಬಿಸಿ ಇರಲಿ. ಈ ಥರ ಎಲ್ಲನೂ ಒಂದೇ ಸತಿ ಹಾಕ್ಕೊತಿದ್ದೀನಿ. ಈ ಸ್ವಲ್ಪ ಎಣ್ಣೆಲಿ ಅಂದರೆ ಲೋ ಫ್ಲೇಮಲ್ಲಿ ಸ್ವಲ್ಪ ಅದು ಚೆನ್ನಾಗಿ ಇದಾಗಬೇಕು, ಬೇಯಬೇಕು. ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಜಾಸ್ತಿ ಉರಿ ಇಟ್ಕೋಬೇಡಿ. ಅದು ಜಾಸ್ತಿ ಉರಿ ಇಟ್ಟರೆ ಒಂಥರ ಡಿಫ್ರೆಂಟಾಗಿ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಆಗಿದೆ ಇದು ಆಲ್ರೆಡಿ. ತಿರುಗಿಸೋಣ. ಈಗ ಬೇಕಾದ್ರೆ ಸ್ವಲ್ಪ ಉರಿ ಜೋರು ಇಟ್ಕೋಬೋದು. ಈಸಿಯಾಗಿ ಮಾಡುವಂಥ ರೆಸಿಪಿ ಪಾಪ್ಕಾರ್ನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.